ದರ್ಶನ್ರನ್ನು ಅರೆಸ್ಟ್ ಮಾಡಿದಂತಹ ಒಂದು ಎಸಿಪಿ ಮೇಲೆ ಈಗ ದೂರು ದಾಖಲಾಗಿದೆ ಅವರ ವಿರುದ್ಧ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನಿಖೆ ಮಾಡ್ತಿದ್ದಂಥ ಎಸಿಪಿ ಚಂದನ್ ಕುಮಾರ್ ಏನಿದ್ರು ಅವರ ವಿರುದ್ಧ ದೂರು ದಾಖಲಾಗಿರುವಂಥದ್ದು. ದರ್ಶನ್ರನ್ನ ಅರೆಸ್ಟ್ ಮಾಡಿದ್ರು ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ. ಎಸಿಪಿ ಚಂದನ್ ಕುಮಾರ್ ಅವರ ವಿರುದ್ಧ ಈಗ ದೂರು ದಾಖಲಾಗಿರುವಂಥದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ದರ್ಶನನ್ನ ಯಾರು ಬಂಧಿಸಿದ್ರಲ್ವಾ ಎಸಿಪಿ ಚಂದನ್ ಕುಮಾರ್ ಅವರ ವಿರುದ್ಧ ದೂರು ದಾಖಲಾಗಿ ಚಂದನ್ ಹಾಗೂ ವಿನಯ್ ವಿರುದ್ಧ ಕೂಡ ದೂರು ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ. ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಆರ್ ಹಿತೇಂದ್ರಗೆ ಪತ್ರವನ್ನು ಬರೆದಿದ್ದಾರೆ ಸ್ನೇಹಮಯಿ ಕೃಷ್ಣ. ದರ್ಶನ್ ಕೇಸ್ನಲ್ಲಿ ಇಬ್ಬರು ಅಧಿಕಾರಿಗಳು ಸರ್ವಾಧಿಕಾರಿಯಂತೆ ನಡೆದುಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನ ಈ ಕೇಸ್ನಲ್ಲಿ ಆರೋಪಿ ಮಾಡಿ ಹೇಳ್ತಾ ಇದ್ದಾರೆ ಪತ್ರದಲ್ಲಿ. ಇದರ ಜೊತೆಗೆ ಹಲವು ಅಪರಾಧ ಕೃತ್ಯಗಳನ್ನು ಕೂಡ ಎಸಗಿದ್ದಾರೆ ಅವರು. ಸುಳ್ಳು ದೋಷಾರೋಪ ಒಂದು ಪಟ್ಟಿಯಿಂದ ದೋಷಾರೋಪಣವನ್ನು ಮಾಡ್ತಾ ಇದ್ದಾರಂತ ಎಸಿಪಿ ಚಂದನ್ ವಿರುದ್ಧ ಪತ್ರವನ್ನ ಬರೆದಿರುವಂಥದ್ದು. ದರ್ಶನ್ ಕೇಸ್ನಲ್ಲಿ ಏನು ಮಿಂಚಿದ್ರು ಆ ಸಮಯದಲ್ಲಿ ದರ್ಶನ್ ಅವರನ್ನ ಬಂಧಿಸಿದ್ದಾಗ ಎಸಿಪಿ ಚಂದನ್ ಬಗ್ಗೆ ಸಾಕಷ್ಟು ಪ್ರಶಂಸೆಯ ಮಾತುಗಳು ಸಿಕ್ಕಿತ್ತು ಅವರಿಗೆ. ಈ ಒಂದು ಕೇಸ್ನಲ್ಲಿ ದೊಡ್ಡ ಮಟ್ಟದ ಒಂದು ಚರ್ಚೆ ಆಗ್ತಿರ್ಬೇಕಾದ್ರೆ ದರ್ಶನ್ ಅನ್ನ ಬಂಧಿಸಿದಂತಹ ಒಂದು ರೀತಿಯಲ್ಲಿ ಎಸಿಪಿ ಚಂದನ್ ಅವರು ಹೀರೋ ಆಗಿ ಮಿಂಚುತ್ತಾ ಇದ್ರು. ಅಂತವರ ವಿರುದ್ಧ ಈಗ ದೂರು ದಾಖಲಾಗಿರುವಂಥದ್ದು. ಸ್ನೇಹಮಯಿ ಕೃಷ್ಣ ಏನಿದ್ದಾರೆ ಅವರು ದೂರನ್ನ ಕೊಟ್ಟಿದ್ದಾರೆ. ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಆಗಿರುವಂತಹ ಆರ್ ಹಿತೇಂದ್ರ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಏನಾಗಿತ್ತು ದರ್ಶನ್ ಕೇಸ್ನಲ್ಲಿ ಅಂತ. ದರ್ಶನ್ ಕೇಸ್ನಲ್ಲಿ ಇವರಿಬ್ಬರ ಅಧಿಕಾರಿಗಳು ಕೂಡ ಸರ್ವಾಧಿಕಾರಿ ಅಂತ ನಡೆದುಕೊಂಡಿದ್ದಾರೆ. ನಮ್ಮದೇ ನಡೆಯುತ್ತೆ ಅನ್ನೋಂಥ ರೀತಿಯಲ್ಲಿ ನಾವೇನು ಮಾಡಿದ್ರು ನಡೆಯುತ್ತೆ, ನಮ್ಮದೇ ನಿರ್ಧಾರ, ಯಾರನ್ನು ಕೇಳಬೇಕಾದಂತಹ ಒಂದು ಅಗತ್ಯ ಇಲ್ಲ ಅನ್ನೋಂಥ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಇವರಿಬ್ಬರ ಅಧಿಕಾರಿಗಳು. ಚಂದನ್ ಮತ್ತೆ ನವೀನ್ ಇಬ್ಬರು ಅಧಿಕಾರಿಗಳು ಏನಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಆರೋಪಿಯಾಗಿರೋ ದರ್ಶನ್ ಆ ಒಂದು ವಿಚಾರದಲ್ಲಿ ಬಂಧಿಸಿದ್ರು. ಸಾಕಷ್ಟು ಪ್ರಶ್ನೆಗಳಿತ್ತು. ಅವರನ್ನ ಬಂಧಿಸುವ ಒಂದು ದಿಟ್ಟತನವನ್ನ ತೋರಿಸಿದ್ದಾರೆ. ಖಡಕ್ ಆದಂತಹ ಒಂದು ಪೊಲೀಸ್ ಅಧಿಕಾರಿ ಹಾಗೆ ಹೀಗೆ ಅಂತ ಎಲ್ಲ ಹೇಳಿ ಹೀರೋ ತರ ಅವರಿಗೆ ಬಿಲ್ಡಪ್ ಕೊಟ್ಟು ಅವರನ್ನ ಮೇಲೆ ಏರಿಸಿ ಕೂರಿಸಿಬಿಟ್ಟಿದ್ರು ಪೊಲೀಸ್ ಇಲಾಖೆಯಲ್ಲಿ. ಹೀಗಾಗಿ ಇಂತಹ ಒಂದು ಚಂದನ್ ಕುಮಾರ್ ವಿರುದ್ಧ ಈಗ ದೂರು ದಾಖಲಾಗಿರುವಂಥದ್ದು. ದೂರು ಕೊಟ್ಟಿರುವಂಥದ್ದು ಯಾರು ಅಂದರೆ ಸ್ನೇಹಮಯಿ ಕೃಷ್ಣ. ಸುಳ್ಳು ದೋಷಾರೋಪಣಾ ಪತ್ರವನ್ನು ಸಲ್ಲಿಸಿದ ಒಂದು PSI ಎನ್ನುವಂಥ ಆರೋಪದ ಮೇಲೆ ಹೇಳ್ತಾ ಇದ್ದಾರೆ. ದರ್ಶನ್ ಕೇಸ್ನಲ್ಲಿ ಏನು ಮಾಡಿದ್ರು ಇವರು ಒಂದು ಕೆಲಸವನ್ನ ಏನು ತೆಗೆದುಕೊಂಡಿದ್ದ ನಿರ್ಧಾರಗಳನ್ನು ಯಾವುದೇ ಒಂದು ಮೇಲಾಧಿಕಾರಿಗಳ ಒಂದು ಆದೇಶದಂತೆ ನಡೆದುಕೊಂಡಿಲ್ಲ ಇವರು. ಬದಲಾಗಿ ಅವರೇ ಸರ್ವಾಧಿಕಾರಿಗಳು, ಅವರೇ ಮಾಡಿದ್ದೇ ಒಂದು ಸರಿ ಅನ್ನೋ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಈ ರೀತಿಯಾಗಿ ಪತ್ರವನ್ನು ಬರೆದಿರುವಂಥದ್ದು. ಸುಳ್ಳು ದೋಷಾರೋಪಣಾ ಪಟ್ಟಿ ಸಲ್ಲಿಸಿರುವ PSI ವಿನಯ್ ಏನಿದ್ದಾರೆ ಅವರ ವಿರುದ್ಧ ಕೂಡ ನೀವು ಕ್ರಮ ತೆಗೆದುಕೊಳ್ಳಿ. ಈ ಇಬ್ಬರು ಅಧಿಕಾರಿಗಳು ಏನಿದ್ದಾರೆ ಇವರು ತಮ್ಮದೇ ಆದ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ. ದರ್ಶನ್ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಇದನ್ನ ವೈಯಕ್ತಿಕವಾಗಿ ತೆಗೆದುಕೊಂಡು ಏನಾದರೂ ನಡೆದುಕೊಂಡ್ರ ಗೊತ್ತಿಲ್ಲ. ಹೀಗಾಗಿ ಇಬ್ಬರು ಅಧಿಕಾರಿಗಳು ಸರ್ವಾಧಿಕಾರಿ ಅಂತ ನಡೆದುಕೊಂಡಿದ್ದಾರೆ. ಹೀಗಾಗಿ ಅವರ ವಿರುದ್ಧ ನೀವು ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ದೂರನ್ನ ಕೊಟ್ಟಿರುವಂಥದ್ದು ಸ್ನೇಹಮಯಿ ಕೃಷ್ಣ. ಸ್ನೇಹಮಯಿ ಕೃಷ್ಣ ಈ ಹಿಂದೆ ಸಿದ್ದರಾಮಯ್ಯ ಕೇಸ್ನಲ್ಲಿ ಕೂಡ ದೂರು ಕೊಟ್ಟು ಸಾಕಷ್ಟು ಹೆಸರು ಕೇಳಿ ಬಂದಿತ್ತು ಇವ್ರದ್ದು. ಈಗ ಇವರು ದರ್ಶನ್ ಕೇಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ದರ್ಶನ್ ಕೇಸ್ನಲ್ಲಿ ಏನಾಗಿತ್ತು ನಿಮಗೆ ಗೊತ್ತಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಅವರನ್ನ ಕರೆಸಿರ್ತಾರೆ. ದರ್ಶನ ಮೀಟ್ ಮಾಡಿಸ್ತೀವಿ ಅಂತ ಹೇಳಿ ಕರೆಸಿ ಅವರ ಮೇಲೆ ಹಲ್ಲೆ ಆಗಿರುತ್ತೆ. ಪವಿತ್ರ ಗೌಡ ಅವರು ಏನು ಅವರಿಗೆ ಒಂದು ಅಶ್ಲೀಲವಾಗಿ ಮೆಸೇಜ್ ಮಾಡಿರ್ತಾರೆ ಅನ್ನುವಂಥ ಒಂದು ಕಾರಣಕ್ಕೆ ರೇಣುಕಾಸ್ವಾಮಿಯನ್ನ ಕರೆಸಿ ಒಂದು ಶೆಡ್ನಲ್ಲಿ ಅವರನ್ನು ಹತ್ಯೆ ಮಾಡಲಾಗಿತ್ತು, ಅಂದರೆ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಲಾಗಿರುತ್ತೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿರುತ್ತೆ. ಅದರಲ್ಲಿ ದರ್ಶನ್ನು ಸೇರಿ ದರ್ಶನ್ನ ಒಂದು ಅಭಿಮಾನಿಗಳು ಅಂತ ಹೇಳ್ಕೊಂಡಿರ್ತಾರೆ ಕೆಲವರು. ಎಲ್ಲ ಒಂದು ಕೈವಾಡ ಇದೆ ಅಂತ ಮಾತು ಕೇಳಿ ಬಂದಿರುತ್ತೆ. ಈ ಒಂದು ಪ್ರಕರಣದಲ್ಲಿ A1 ಪವಿತ್ರ ಗೌಡ ಆದರೆ A2 ದರ್ಶನ್ ಆಗಿರ್ತಾರೆ. ಹೀಗಾಗಿ ಸಾಕಷ್ಟು ಬಾರಿ ದರ್ಶನ್ ಕಾನೂನನ್ನ ಮೊರೆ ಹೋದ್ರು, ಏನೆಲ್ಲ ಒಂದು ಪ್ರಯತ್ನ ಪಟ್ಟರು ಕೂಡ ಅವರು ಮಾತ್ರ ಅದರಿಂದ ಬಿಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಆದರೆ ಈ ಒಂದು ವಿಚಾರದಲ್ಲಿ ಯಾರು ಬಂಧಿಸಿದ್ರು, ಯಾರು ಈ ಒಂದು ಕೇಸನ್ನ
ಒಂದು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿದ್ರು. ಮುಖ್ಯವಾಗಿ ದರ್ಶನನ್ನ ಬಂಧಿಸುವಲ್ಲಿ ಯಶಸ್ವಿ ಹಾಕಿದ್ರು. ಚಂದನ್ ಕುಮಾರ್ ಎನ್ನುವಂತಹ ಒಂದು ಅಧಿಕಾರಿ ಏನಿದ್ದಾರೆ, ಅವರ ಹೆಸರು ಏನು ಕೇಳಿ ಬಂದಿತ್ತು, ಅವರ ವಿರುದ್ಧ ಈಗ ದೂರು ದಾಖಲಾಗಿರುವಂತ ಎಲ್ಲೋ ಒಂದು ಕಡೆ ದರ್ಶನ್ ಕೇಸ್ನಲ್ಲಿ ಇವರು ತಮ್ಮದೇ ಆದಂಥ ರೀತಿಯಲ್ಲಿ ವೈಯಕ್ತಿಕವಾಗಿ ನಡೆದುಕೊಂಡಿದ್ದಾರೆ ಅಂತ. ದರ್ಶನ್ ವಿರುದ್ಧ ಅಥವಾ ಈ ಪ್ರಕರಣವನ್ನು ಯಾಕೆ ಅವರು ಅಷ್ಟು ಗಂಭೀರವಾಗಿ ತೆಗೆದುಕೊಂಡು, ಏನಾದರೂ ಇವರಿಗೆ ವೈಯಕ್ತಿಕವಾದಂತಹ ಒಂದು ಕಾರಣಗಳು ಇದೆಯಾ ಗೊತ್ತಿಲ್ಲ. ಆದರೆ ಹೀಗಾಗಿ ಈ ಒಂದು ವಿಚಾರವಾಗಿ ಅವರು ಏನು ನಡೆದುಕೊಂಡಿದ್ದಾರೆ ಸರ್ವಾಧಿಕಾರಿಯಂತೆ ಅದನ್ನ ನೀವು ಗಮನಿಸಬೇಕು, ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಸ್ನೇಹಮಯಿ ಕೃಷ್ಣ ತೆಗೆದುಕೊಂಡಿರುತ್ತ ಒಂದು ಪತ್ರ ಬರುತ್ತಾ. ದರ್ಶನ ಕೇಸ್ ಗೊತ್ತಿರುವಂತೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತು. ಒಬ್ಬ ಹೀರೋ ಈ ರೀತಿಯಾದ ಒಂದು ಕೆಲಸವನ್ನ ಮಾಡ್ತಾರಾ ಎನ್ನುವಂಥ ಒಂದು ಅನುಮಾನ ಇತ್ತು. ಆದರೆ ಅವರ ವಿರುದ್ಧವೇ ಎಲ್ಲ ಒಂದು ಸಿಕ್ಕವು ದಾಖಲೆಗಳು, ಹಂಗಾಯ್ತು ಹಿಂಗಾಯ್ತು ಅದು ಇದು ಅಂತ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ದರ್ಶನ್ ಇದುವರೆಗೂ ಕೂಡ ಹೊರಗೆ ಬರೋಕ್ಕಾಗ್ತಾ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದ್ದಾರೆ ಈಗಲೂ ಕೂಡ. ಒಂದು ಬಾರಿ ಬೇಲ್ ಸಿಕ್ಕು ಹೊರಗೆ ಬಂದರೂ ಕೂಡ ಮತ್ತೆ ಅವರು ಜೈಲಿಗೆ ಹೋಗಬೇಕಾದಂತಹ ಒಂದು ಕೆಲಸ ಆಯಿತು, ಏನೇನೋ ಆಯಿತು. ಬಳ್ಳಾರಿ ಜೈಲಿಗೂ ಹೋಗಿ ಬಂದ್ಬಿಟ್ರು. ಹೀಗಾಗಿ ಈ ಒಂದು ವಿಚಾರದಲ್ಲಿ ಅಧಿಕಾರಿ ಚಂದನ್ ಏನಿದ್ದಾರೆ, ಚಂದನ್ ಕುಮಾರ್ ಎನ್ನುವಂತಹ ಒಂದು ಪೊಲೀಸ್ ಅಧಿಕಾರಿ ಮತ್ತೆ ವಿನಯ್, ಈ ಇಬ್ಬರು ಕೂಡ ಎಲ್ಲೋ ಒಂದು ಕಡೆ ತಮ್ಮದೇ ಆದ ಒಂದು ರೀತಿಯಲ್ಲಿ ನಡೆದುಕೊಂಡಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಪರಿಶೀಲನೆ ಆಗಬೇಕು ಅಂತ ಹೇಳಿ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಿಗೆ ಪತ್ರವನ್ನು ಬರೆದಿರುವಂಥದ್ದು ಸ್ನೇಹಮಯಿ ಕೃಷ್ಣ. ಹೀಗಾಗಿ ಈ ಒಂದು ವಿಚಾರದಲ್ಲಿ ನೀವು ಗಮನಿಸಿ, ಈ ಇಬ್ಬರು ಪೊಲೀಸ್ ಅಧಿಕಾರಿಗಳಲ್ಲಿ ಕೇಸ್ನಲ್ಲಿ ಆರೋಪಿಯನ್ನು ಮಾಡಬೇಕು ನೀವು ಕೂಡ. ಯಾಕಂದ್ರೆ ಇವರು ನಡೆದುಕೊಳ್ಳುವಂತಹ ಒಂದು ರೀತಿ ಸರಿಯಿಲ್ಲ, ನೀವೇ ಯೋಚನೆ ಮಾಡಿ ಅಂತ ಹೇಳಿ ಪತ್ರವನ್ನು ಬರೆದಿರುವಂಥದ್ದು. ಸುಳ್ಳು ದೋಷಾರೋಪಣ ಪತ್ರವನ್ನು ಸಲ್ಲಿಸಿದ್ದಾರೆ PSI ವಿನಯ್ ಅಂತ ಹೇಳಲಾಗ್ತಾ ಇದೆ ಈ ಒಂದು ವಿಚಾರವಾಗಿ. ಹೀಗಾಗಿ ಸ್ನೇಹಮಯಿ ಕೃಷ್ಣ ಈಗ ದರ್ಶನ್ ಕೇಸ್ಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಇಬ್ಬರು ಅಧಿಕಾರಿಗಳ ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ. ಹಾಗಾದ್ರೆ ನಿಜಕ್ಕೂ ಕೂಡ ಆ ರೀತಿಯಾಗಿ ಆಗಿದ್ಯಾ? ಎಲ್ಲೋ ಒಂದು ಕಡೆ ಚಂದನ್ ಕುಮಾರ್ ಮತ್ತೆ ವಿನಯ್ ಇಬ್ಬರು ಕೂಡ ದರ್ಶನ್ ವಿಚಾರದಲ್ಲಿ ವೈಯಕ್ತಿಕವಾಗಿ ತೆಗೆದುಕೊಂಡು ಅವರನ್ನ ಜೈಲಿಗೆ ಕಳಿಸಲೇಬೇಕು, ಅವರನ್ನ ಅಲ್ಲೇ ಇರಿಸಬೇಕಂತ ಏನಾದ್ರು ಪ್ಲಾನ್ ಮಾಡಿದ್ರ ಗೊತ್ತಿಲ್ಲ. ಹೀಗಾಗಿ ಈ ಒಂದು ವಿಚಾರದವಾಗಿ ಅವ್ರು ಏನು ನಡೆದುಕೊಂಡಿದ್ದಾರೆ ಆ ನಡವಳಿಕೆ ಸರಿ ಇಲ್ಲ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಈ ರೀತಿಯಾಗಿ ಪತ್ರವನ್ನು ಬರೆದಿರುವಂಥದ್ದು ಹೆಚ್ಚುವರಿ ಮಹಾ ಪೊಲೀಸ್ ನಿರ್ದೇಶಕರಿಗೆ. ಹೀಗಾಗಿ ಈ ಒಂದು ವಿಚಾರವಾಗಿ ಈಗ ಮತ್ತಷ್ಟು ಮಾಹಿತಿ ಹೊರಗೆ ಬರಬೇಕು. ಏನಾಗುತ್ತೆ ದರ್ಶನ್ ಕೇಸ್ ವಿಚಾರದಲ್ಲಿ? ಯಾಕಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಗೊಂದಲಗಳು, ಅನುಮಾನಗಳು, ಹೇಗಾಯ್ತು ಎತ್ತಾಯ್ತು, ಇವರಲ್ಲ ಅವರು ಅವರಲ್ಲ ಇವರು, ಈಗ ಬಂದು ನಿಂತಿರೋದು ಎಲ್ಲಿಗೆ? ಅಧಿಕಾರಿಗಳ ಹತ್ರ, ಪೊಲೀಸ್ ಅಧಿಕಾರಿಗಳು. ಒಂದು ಕಡೆ ನೋಡಿ ನಾವು ಗಮನಿಸ್ತಾ ಇದ್ದೀವಿ, ಜೈಲಿನಲ್ಲಿ ಅಧಿಕಾರಿಗಳು ಕೂಡ ದರ್ಶನ್ಗೆ ಸರಿಯಾದ ರೀತಿ ಸ್ಪಂದನೆ ಮಾಡ್ತಾ ಇಲ್ಲ. ಅವರಿಗೆ ಕೊಡುವಂತಹ ಒಂದು ಮೂಲ ಸೌಕರ್ಯಗಳಲ್ಲಿ ಕೂಡ ತಾರತಮ್ಯವನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ದರ್ಶನ್ ಹೇಳಿದ್ರು ಕೋರ್ಟ್ ಮುಂದೆ. ಹೀಗಾಗಿ ಇವೆಲ್ಲವನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಪೊಲೀಸರು ದರ್ಶನ್ ವಿಚಾರವನ್ನ, ದರ್ಶನ್ ಅವರನ್ನ ವೈಯಕ್ತಿಕವಾಗಿ ತೆಗೆದುಕೊಂಡು ಟಾರ್ಗೆಟ್ ಮಾಡ್ತಾ ಇದ್ದಾರಾ ಎನ್ನುವಂತಹ ಒಂದು ಅನುಮಾನ ಕೂಡ ಮೂಡುತ್ತೆ. ಈಗ ಅದಕ್ಕೆ ಪುಷ್ಟಿ ನೀಡುವಂತೆ ಈ ಒಂದು ವಿಚಾರ ಹೊರಗೆ ಬಂದಿರುವಂತದ್ದು. ಚಂದನ್ ಕುಮಾರ್ ಅಧಿಕಾರಿ ಏನಿದ್ದಾರೆ ಅವರು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಈಗ ಏನು ಮಾತು ಕೇಳಿ, ಸರ್ವಾಧಿಕಾರಿ ಅಂತ ನಡೆದುಕೊಂಡಿದ್ದಾರೆ ಅನ್ನುವಂಥ ಮಾತೇನು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೋ ಒಂದು ಕಡೆ ಈ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಒಟ್ಟಾಗಿ ಎಲ್ಲೋ ಒಂದು ಕಡೆ ದರ್ಶನ್ ಕೇಸನ್ನ, ದರ್ಶನರು ಬಿಡಬಾರ್ದು, ಈ ಕೇಸನ್ನ ಕೂಡ ಹೀಗೆ ಮುಂದುವರಿಸಿಕೊಂಡು ಹೋಗಬೇಕು, ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಬಾರದು ಅನ್ನುವಂಥ ರೀತಿಯಲ್ಲಿ ವೈಯಕ್ತಿಕವಾಗಿ ಏನಾದರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಜೈಲಲ್ಲಿ ಅವರು ಕನಿಷ್ಠ ಹಾಸಿಗೆ ದಿಂಬು ನನಗೆ ಕೊಡಿ ಸ್ವಾಮಿ ಅಂತ ಕೇಳ್ಕೊಳ್ತಾ ಇದ್ರು ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ ಅಲ್ಲಿರುವಂತಹ ಒಂದು ಪೊಲೀಸ್ ಅಧಿಕಾರಿ, ಜೈಲಿನ ಅಧಿಕಾರಿಗಳು. ಹೊರಗಡೆ ಇದ್ದಂತಹ ಅಧಿಕಾರಿಗಳು ಕೇಸು ಶುರುವಾದಾಗ ಏನೋ ಒಂದು ರೀತಿಯಾಗಿ ಅವರದೇ ರೀತಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಅವ್ರನ್ನ ಒಳಗಡೆ ಕಳಿಸಿದ್ರು. ಈಗ ಒಳಗಡೆ ಹೋದ ಮೇಲೂ ಕೂಡ ಅಲ್ಲಿರುವಂತಹ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಕೆಲವೊಂದು ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ, ನನಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ದರ್ಶನ್ ಹೇಳ್ತಾ ಇದ್ರು. ಒಂದಲ್ಲ 2-3 ಬಾರಿ ಕೋರ್ಟ್ ಮುಂದೆ ಹೋಗಿ ಕೇಳ್ಕೊಂಡ್ರು ಕೂಡ, ಕೋರ್ಟ್ ಆದೇಶ ಕೊಟ್ಟರು ಕೂಡ ಸರಿಯಾದ ರೀತಿಯ ಒಂದು ವ್ಯವಸ್ಥೆಗಳನ್ನು ಕೊಡ್ತಾ ಇಲ್ಲ. ಅಂದ್ರೆ ಇದನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ವೈಯಕ್ತಿಕವಾಗಿ ಪೊಲೀಸರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ದರ್ಶನ್ ಅವರನ್ನ ಮತ್ತೆ ಅವರ ಕೇಸನ್ನ ಕೂಡ ಅಂತ ಎಲ್ಲೋ ಒಂದು ಕಡೆ ಅನುಮಾನ ಬರುತ್ತೆ. ಹೀಗಾಗಿ ಇದ್ರ ಬಗ್ಗೆ ನೀವು ಏನಿದ್ದೀರಾ, ಪೊಲೀಸ್ ಇಲಾಖೆ ಮಹಾನಿರ್ದೇಶಕರೇನಿದ್ದಾರೆ, ನೀವು ಇದ್ರ ಬಗ್ಗೆ ಚರ್ಚೆ ಮಾಡಿ, ಯೋಚನೆ ಮಾಡಿ, ಅಧಿಕಾರಿಗಳ ಬಗ್ಗೆ ನೀವು ತನಿಖೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿರುವಂಥದ್ದು, ಪತ್ರವನ್ನು ಕೂಡ ಬರೆದಿರುವಂಥದ್ದು ಸ್ನೇಹಮಯಿ ಕೃಷ್ಣ. ಹಾಗಾದ್ರೆ ಏನಾಗುತ್ತೆ ಒಂದು ದರ್ಶನ್ ಕೇಸ್ ವಿಚಾರ? ನಿಜಕ್ಕೂ ಕೂಡ ಪೊಲೀಸರು ಎಲ್ಲೋ ಒಂದು ಕಡೆ ತಮ್ಮದೇ ಒಂದು ಅಧಿಕಾರ ಅನ್ನೋ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರಾ? ಇದರ ಬಗ್ಗೆ ಸಾಕಷ್ಟು ವಿಚಾರ ಇನ್ನು ಹೊರಗೆ ಬರಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.